ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೋ ಕೆಳಗಡೆ ಕಾಣುವಂತಹ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ತುಂಬ ಈಸಿಯಾಗಿ ಗೊಜ್ಜವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡ್ದೇ ನೋಡಿ. ಅವಲಕ್ಕಿಯಲ್ಲಿ ಕನ್ಫ್ಯೂಷನ್ ಇರುತ್ತೆ, ಅದನ್ನು ಹೇಗೆ ವಾಶ್ ಮಾಡಬೇಕು, ಅದು ಎಷ್ಟೊತ್ತು ನೆನೆ ಹಾಕಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಬನ್ನಿ, ಒಂದು ಬಾಣಲೆಗೆ ಬಂದ್ಬಿಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿಗೆ ಬಂದ್ಬಿಟ್ಟು ಎಣ್ಣೆ ತುಂಬಾ ಬೇಕು, ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಎಷ್ಟು ಕ್ವಾಂಟಿಟಿ ಇರುತ್ತೋ ಅವಲಕ್ಕಿ ಅದ್ರ ಬೇಸ್ ಮೇಲೆ ನೀವು ಎಣ್ಣೆ ಹಾಕ್ಕೊಬೇಕು. ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅವಲಕ್ಕಿನ. ನೋಡಿ, ಎಷ್ಟು ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕರಿಬೇವು ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ನಾನು ಒಣ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಚಟಪಟ ಅನ್ನಲಿ. ಈಗ ಇದೇ ಒಗ್ಗರಣೆಗೆ ನಾನು ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಪ್ಷನಲ್ಲು ಬೇಯಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನಿಲ್ಲ. ಬಟ್ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಬರೋ ಅವಲಕ್ಕಿಗಿನ್ನ ಈ ಥರ ಕಾಳು ಸೇರಿಸ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಾಸಿವೆ ಕಾಳು, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಬೇಗನೆ ಸಿದ್ದೋಗ್ಬಿಡುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಅನ್ನೋದಕ್ಕೋಸ್ಕರ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ನೋಡಿ, ಈ ಥರ ಆಗಿದೆ ಅಲ್ವಾ. ಈಗ ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ 2 ತೊಗೊಂಡಿದ್ದೀನಿ. ಈ ಥರ ಮೀಡಿಯಮಲ್ಲೇ ಕಟ್ ಮಾಡಿ ಇಟ್ಕೊಬೇಕು. ನೋಡಿ, ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿನ. ಈಗ ಇದಕ್ಕೆ ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತೀನಿ. ಈ ಥರ ನಾನು ಉದ್ದುದಕ್ಕೆ ಕಟ್ ಮಾಡಿದ್ದೀನಿ. ಸಣ್ಣಕ್ಕೆ ಕಟ್ ಮಾಡ್ಕೊತೀವಿ ಅಂದರೆ ಕಟ್ ಮಾಡ್ಕೊಳ್ಳಿ, ಬಟ್ ಈ ಥರ ಉದ್ದುದಕ್ಕಾದರೆ ಚೆನ್ನಾಗಿರುತ್ತೆ ನಮ್ಮ ತಿನ್ನೋದಕ್ಕೆ. ನೋಡಿ, ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪು ಅನ್ನೋದು ಒಗ್ಗರಣೆಲೇ ಚೆನ್ನಾಗಿ ಫ್ರೈ ಆಗಬೇಕು, ಕರಗುತ್ತಲ್ವ ಒಗ್ಗರಣೆಯಲ್ಲಿ, ಅದಕ್ಕೋಸ್ಕರ 2 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ, ಸಣ್ಣ ಉಪ್ಪು. ಹರಳುಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಗನೆ ಹಾಕ್ಕೊಂಡ್ರೆ ಸ್ವಲ್ಪ ತರಕಾರಿ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ. ನಾನು ಖಾರಕ್ಕೆ ಅಂತ ಹೇಳ್ಬಿಟ್ಟು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ 2 ಮೀಡಿಯಮ್ ಸೈಜಲ್ಲಿರೋಂಥ ಟೊಮೊಟೊ ತೊಗೊಂಡಿದ್ದೀನಿ, ಹಣ್ಣಾಗಿರೋದು. ಅದನ್ನ ಕಟ್ ಮಾಡಿದ್ದೀನಿ. ನೋಡಿ, ಮೀಡಿಯಮ್ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೊಬೇಕು ಅವಲಕ್ಕಿಗೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಐ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇರಿ. ಅದನ್ನ ತಿರುಗಿಸ್ತಾನೆ ಇರಿ, ಗೊಜ್ಜನ್ನ ತಳ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ. ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬಾಡಬೇಕು ಅದರಲ್ಲಿ. ಒಗ್ಗರಣೆ ಚೆನ್ನಾಗಿ ಆಗಿದೆ ನೋಡಿ. ಈಗ ಇದಕ್ಕೆ ನಾನು ತೆಂಗಿನ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಬಟ್ಲಷ್ಟು ತೊಗೊಳ್ಳಿ, ಚಿಕ್ಕ ಬಟ್ಲಷ್ಟು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ. ನೋಡಿ, ಈ ಥರ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊತಾ ಇರಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಒಗ್ಗರಣೆ ಸ್ವಲ್ಪ ಬಾಡಿಸ್ಕೊಳ್ಳಿ. ಕೊನೆಯಲ್ಲಿ ಹಾಕ್ಕೊಳ್ತೀನಿ ಅಂದರೆ ಕೊನೆಯಲ್ಲಿ ಕೂಡ ಹಾಕ್ಕೊಬೋದು. ಈ ಥರ ಬಾಡಿಸ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಫ್ಲೇಮ್ನ ಕಡಿಮೆ ಇಟ್ಕೊಂಡೆ. ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬಾಡಬೇಕು ಒಗ್ಗರಣೆಲ್ಲ ಅನ್ನೋದಕ್ಕೋಸ್ಕರ. ಈ ಥರ ತಳ ಹಿಡಿಯುತ್ತೆ, ಹಂಗಾಗಿಯೇ ನಾನು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಫ್ಲೇಮ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಲೋ ಫ್ಲೇಮಲ್ಲೇ ಸ್ವಲ್ಪ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕೊಬ್ಬರಿ, ಹಸಿ ಕೊಬ್ಬರಿ ಇದ್ರೇ ಚೆನ್ನಾಗಿರುತ್ತೆ ಅವಲಕ್ಕಿ ತಿನ್ನೋದಕ್ಕೆ. ಅದು ಬಿಸಿ ಬಿಸಿಯಾಗಿಯೇ ಇರಬೇಕು ಅವಲಕ್ಕಿ, ತಣ್ಣಗಾದರೆ ತಿನ್ನೋಕ್ಕಾಗಲ್ಲ. ಈಗ ನೋಡಿ, ಗೊಜ್ಜು ಆಗಿದೆ ಅಲ್ವಾ. ಲಾಸ್ಟಲ್ಲಿ ನಾವು ಅರಿಶಿನ ಪುಡಿ ಹಾಕ್ಕೊಬೇಕು, ಒಂದು 1/4 ಸ್ಪೂನಷ್ಟು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಸ್ವಲ್ಪ ಲಾಸ್ಟಲ್ಲೇ ಹಾಕ್ಕೊಳ್ಳಿ, ಕೊನೆಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ. ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಬಿಟ್ಟು ಅರಿಶಿನ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ಬೇಗನೆ ತಳ ಹಿಡಿಯುತ್ತೆ ಅರಿಶಿನ ಅಂತ ಹೇಳಿಬಿಟ್ಟು. ಈ ಥರ ಆಗಿದೆ. ಅವಲಕ್ಕಿನ ಮೀಡಿಯಮಲ್ಲಿ ಇರುತ್ತಲ್ವ ದಪ್ಪ ಅವಲಕ್ಕಿ, ಆ ಥರ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು. ಅದನ್ನು 4-5 ಸರಿ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಬೇಕು. ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ತಣ್ಣೀರಲ್ಲೇ ಯಾವಾಗಲೂ ವಾಶ್ ಮಾಡೋದು. ನೀಟಾಗಿ ವಾಶ್ ಆದಮೇಲೆ ಅವಲಕ್ಕಿ ಅಂದರೆ ಇರುತ್ತಲ್ವ, ಅವಲಕ್ಕಿ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಇಡಿ ನೆನೆಯೋದಕ್ಕೆ.
ಆವಾಗ ಲಾಸ್ಟಲ್ಲಿ ಏನಂದರೆ ತರಕಾರಿ ಕಟ್ ಮಾಡೋದಕ್ಕಿಂತ ಮುಂಚೆಗೆ ಅವಲಕ್ಕಿ ನೆನೆ ಹಾಕಿದರೆ ತರಕಾರಿ ಕಟ್ ಮಾಡಿದ ಆದಮೇಲೆ ಅವಲಕ್ಕಿನ ನೀರೆಲ್ಲ ಹಿಂಡಬೇಕಾಗತ್ತೆ. ಹಿಂಡ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಉದುರಾಗಿ ಆಗಿರುತ್ತೆ ಅವಲಕ್ಕಿ. ನೋಡಿ ಎಷ್ಟು ನೀಟಾಗಿ ಆಗಿದೆ. ನಾನು ನೆನೆ ಹಾಕಿರ್ತೀನಿ, ಯಾಕಂದರೆ ಹಾಗೇ ಸ್ವಲ್ಪ ನೀರು ಇರೋ ಥರ ಬಿಡ್ತಾರೆ. ಬಟ್ ನೆನೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ, ಮೆತ್ತಗಾಗಲ್ಲ, ಉದುರಾಗಿ ಆಗಿರುತ್ತೆ. ನೋಡಿ ನಾನು ನಿಮ್ಗೆ ಎದುರಿಗೆ ಕಲಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿ ಉದುರಾಗಿ ಆಗಿದೆ, ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ ನೋಡಿ. ಗೊಜ್ಜು ರೆಡಿ ಆಗಿದೆ ಅಲ್ವಾ. ಈಗ ಅವಲಕ್ಕಿ ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಇರುತ್ತೆ. ನೆನೆ ಹಾಕಿಬಿಟ್ಟೆ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ. ತರಕಾರಿ ಕಟ್ ಮಾಡೋದಕ್ಕಿಂತ ಮುಂಚೆ ನೆನೆ ಹಾಕಿ ತರಕಾರಿ ಕಟ್ ಮಾಡಿದ ಆದಮೇಲೆ ನೀವು ಕೈಯಲ್ಲಿ ಹಿಂಡ್ಬಿಡಿ. ಆಮೇಲೆ ಗೊಜ್ಜು ರೆಡಿ ಆಗೋಷ್ಟೊತ್ತಿಗೆ ಅವಲಕ್ಕಿ ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಅದರಲ್ಲಿ. ನೋಡಿ ಇಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ನೋಡಿ ಅವಲಕ್ಕಿ ಎಷ್ಟಿರುತ್ತೆ ನೋಡ್ಕೊಂಬಿಟ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲು ಅವಲಕ್ಕಿಗೆ ತುಂಬಾ ಬೇಕಾಗುತ್ತೆ, ಯಾಕಂದರೆ ತುಂಬ ಇರುತ್ತೆ ಆಯಿಲು. ನಾವೀಗೆಲ್ಲ ಕಲಿಸ್ಬಿಟ್ಟು ಇಟ್ಬಿಟ್ರೆ ಡ್ರೈ ಆಗಿಬಿಡುತ್ತೆ ಬೇಗನೆ, ಅದಕ್ಕೋಸ್ಕರ. ನೋಡಿ ಎಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಎಷ್ಟು ನೀಟಾಗಿ ಆಗಿದೆ ನೋಡಿ ಅವಲಕ್ಕಿ. ತುಂಬ ಚೆನ್ನಾಗಾಗಿದೆ, ಸ್ಮೂತಾಗಿ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೋಡಿ. ಇದನ್ನ ನೀಟಾಗಿ ಸ್ಪೂನಲ್ಲಾದ್ರೂ ಕಲಿಸ್ಕೊಳ್ಳಿ, ಕೈಯಲ್ಲಾದ್ರೂ ಕಲಿಸ್ಕೊಳ್ಳಿ. ಈಗ ನಾನು ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಬೇಡಿ, ಅವಲಕ್ಕಿ ಹಾಕಿದ್ಮೇಲೆ ನೀವು ಈ ಥರ ಹಾಕ್ಕೊಂಬಿಟ್ಟು ಕಲಿಸ್ಕೊಬೇಕು. ಒಂದು ಫುಲ್ ನಿಂಬೆಹಣ್ಣು ಈಗ ಹಿಂಡ್ಕೊಳ್ತಾ ಇದ್ದೀನಿ. ಈ ಥರ ಹಿಂಡಿದ್ರೇ ಚೆನ್ನಾಗಿರುತ್ತೆ ಎಲ್ಲ ತಿಂಡಿಗಳಿಗೂ ಕೂಡ. ಕೊನೆ ಮೂಮೆಂಟಲ್ಲಿ ನಿಂಬೆಹಣ್ಣು ಹಾಕಬೇಕು ನೋಡಿ. ಈ ಥರ ಹಿಂಡ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಕಲಿಸ್ಕೊಬೇಕು. ನಾನು ಯಾವ ಥರ ನಿಮಗೆ ಹೇಳಿದ್ದೀನೋ ಆ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೀರಲ್ಲಿ ನೆನೆ ಹಾಕಿದರೆ ಮೆತ್ತಗಾಗುತ್ತೆ ಅನ್ನೋ ಥರ ಭಯ ಇರುತ್ತೆ. ಆ ಥರ ಏನು ಭಯ ಪಡೋಕ್ಕೆ ಹೋಗ್ಬೇಡಿ. ತರಕಾರಿ ಕಟ್ ಮಾಡೋದಕ್ಕಿಂತ ಮುಂಚೆ ತೊಳೆದ್ಬಿಟ್ಟು ನೆನೆ ಹಾಕಿ ತರಕಾರಿ ಕಟ್ ಮಾಡಿದ ಕಂಪ್ಲೀಟ್ ಆಗುತ್ತಲ್ವ, ಆ ಟೈಮಲ್ಲಿ ಎಲ್ಲ ಹಿಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಬಿಡಿ. ನೀವು ಗೊಜ್ಜೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅವಲಕ್ಕಿ ಅನ್ನೋದು ಪರ್ಫೆಕ್ಟಾಗಿ ನೆಂದಿರುತ್ತೆ, ನೀಟಾಗಿ ಈ ಥರ ಉದುರಾಗಿ ಆಗಿರುತ್ತೆ. ನೀವು ಫುಲ್ಲು ಗೊಜ್ಜೆಲ್ಲ ಕಂಪ್ಲೀಟ್ ಆಗೋರು ಬಿಟ್ಕೊಂಡ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ನೋಡಿ ಎಲ್ಲ ಕಲಿಸ್ತಾ ಇದ್ದೀನಿ. ಕಲಸಿದ್ಮೇಲೆ ಈ ಥರ ಆಗಿದೆ. ಫುಲ್ ಕಲಸಿದ್ದಾದಮೇಲೆ ಒಂದು ಟೈಮ್ ಎಲ್ಲ ಬಿಸಿ ಮಾಡ್ಕೊಂಬಿಡಿ ಅವಲಕ್ಕಿನ, ಪರ್ಫೆಕ್ಟಾಗಿ ಆಗಿರುತ್ತೆ. ಅವಲಕ್ಕಿಗೆ ಗೊಜ್ಜೆಲ್ಲ ಹಾಕ್ಬಿಟ್ಟು ಕಲಿಸ್ಕೊಂಡ್ಮೇಲೆ ಒಂದು ಟೈಮು ತವ ಆನ್ ಮಾಡಿಬಿಟ್ಟು ಈ ಥರ ನೀವೆಲ್ಲ ಬಿಸಿ ಮಾಡ್ಕೊಬೇಕು. ಬಿಸಿ ಅವಲಕ್ಕಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉದುರಾಗಿದೆ. ನಾನು ಪ್ರತಿ ಸರಿನೂ ಅದೇ ಥರ ನೆನೆ ಹಾಕಿಬಿಟ್ಟೆ ಮಾಡ್ತೀನಿ ಅವಲಕ್ಕಿನ. ಒಂದು 5 ನಿಮಿಷ ನೆನೆಬಿಟ್ರೆ ಈ ಥರ ಫುಲ್ಲು ಬಿಡಿಯಾಗಿ ಆಗಿರುತ್ತೆ ನೋಡಿ. ರೆಡಿಯಾಗಿದೆ ಅವಲಕ್ಕಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ. ಈ ರೀತಿ ಪರ್ಫೆಕ್ಟಾಗಿ ಅವಲಕ್ಕಿನ ರೆಡಿ ಮಾಡ್ಕೊಳ್ಳಿ, ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿಗೆ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ಅವಲಕ್ಕಿಗೆ ಮೊಸರು, ಉಪ್ಪಿನಕಾಯಿ ಮತ್ತು ಹಪ್ಪಳ ರೆಡಿ ಮಾಡಿದ್ದೀನಿ ನೋಡಿ. ಎಷ್ಟು ಬಿಡಿಯಾಗಿದೆ. ಬಿಸಿನೀರಲ್ಲಾದರೂ ತೊಳ್ಕೊಳ್ಳಿ, ತಣ್ಣೀರಲ್ಲಾದರೂ ತೊಳ್ಕೊಳ್ಳಿ. ಬಟ್ ತೊಳ್ಕೊಂಡ್ಮೇಲೆ ಒಂದು 5 ನಿಮಿಷ ನೆನೆ ಹಾಕಿಬಿಟ್ರೆ ಈ ಥರ ಆಗುತ್ತೆ ನೋಡಿ. ಎಷ್ಟು ನೀಟಾಗಿದೆ. ಇದಕ್ಕೆ ಶೇಂಗಾ ಬೀಜ ಬೇಕಂದ್ರೆ ಹಾಕ್ಕೊಳ್ಳಿ, ಬಟ್ ನಾನು ಶೇಂಗಾ ಬೀಜ ಹಾಕ್ಕೊಳ್ಳೋಕೆ ಹೋಗಲ್ಲ. ಇದಕ್ಕೆಲ್ಲನೂ ಚಿತ್ರಾನ್ನಕ್ಕೆ ಹಾಕ್ಕೊಳ್ತೀನಿ ನೋಡಿ. ರೆಡಿಯಾಗಿದೆ ಹಪ್ಪಳ, ಅವಲಕ್ಕಿ, ಮೊಸರು, ಉಪ್ಪಿನಕಾಯಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.